ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಇದೇ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಫಲಗಳನ್ನು ಕೊಡ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಯಾಕೆಂದರೆ ಆಗಸ್ಟ್ ತಿಂಗಳಲ್ಲಿ ನಮಗೆ ಭಾಳ ಇಷ್ಟವಾದಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಒಂದು ವರಮಹಾಲಕ್ಷ್ಮಿ ನಿಮಗೆ ವರ ಪ್ರದಾಯಿಸಲಿ, ನೀವು ಕೇಳ್ಕೊಂಡಿದ್ದಂತಹ ಸಕಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ಈ ಒಂದು ತಿಂಗಳ ಮಾಸ ಭವಿಷ್ಯ ನಿಮ್ಗೆ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಶ್ಚಿಕ ರಾಶಿಯವರು ಕೂಡ ತುಂಬ ರೆವಲ್ಯೂಷನ್ಸ್ ಇರುವಂತಹ ವ್ಯಕ್ತಿ. ಅವನು ಹೇಗೆ ಮೇಷರಾಶಿಯವರು ಚಾಲೆಂಜರ್ಸ್ ಆಗಿ ತೊಗೊಳ್ತಾರೋ, ವೃಶ್ಚಿಕ ರಾಶಿಯವರು ಕೂಡ ತುಂಬ ಚಾಲೆಂಜಿಂಗ್ ಸ್ಟಾರ್ಸ್ ಅಂತಲೂ ಕರಿಬೋದು ಅವ್ರನ್ನೂ ಕೂಡ. ಯಾಕೆಂದರೆ ರೆವಲ್ಯೂಷನ್ ಇರುವಂತಹ ವ್ಯಕ್ತಿ ಇರುವಂತಹ ಕುಜ ಅಧಿಪತಿ ಆಗಿರೋದ್ರಿಂದ ಇವರು ಕೂಡ ಉತ್ತಮ ಒಂದು ಆಡಳಿತವನ್ನು ಹೊಂದಿರುವಂಥರು, ಉತ್ತಮ ಚಾಕಚಕ್ಯತೆಯನ್ನು ಹೊಂದಿರುವಂಥರು. ಯಾಕೆಂದರೆ ಒಂದು ಆಡಳಿತ ಕೊಡಬೇಕು ಅಂತ ಅಂದರೆ ಅವನಿಗೆ ಆ ಪವರ್ ಇರಬೇಕು. ಸುಮ್ಮನೆ ಸೈನಾಧಿಪತಿಗಳು ಮಾಡ್ತಿರ್ಲಿಲ್ಲ ರಾಜರ ಕಾಲದಿಂದ. ನೋಡಿ, ಅವರೆಲ್ಲ ತುಂಬ ದಕ್ಷತೆಯನ್ನು ಹೊಂದಿರುವಂಥರು, ಚಾಣಶಕ್ಯತೆಯನ್ನು ಹೊಂದಿರುವಂಥರು. ತನ್ನ ಒಂದು ಪರಿಹಾರವನ್ನಾಗಿರ್ಬೋದು ಅಥವಾ ತನ್ನ ಸೈನಾಡಳಿತವನ್ನಾಗಿರ್ಬೋದು, ಆ ಒಂದು ರಾಜನ ಒಂದು ಪ್ರೊಟೆಕ್ಷನ್ಸ್ ಹೇಗೆ ಮಾಡಬೇಕು, ರಾಜ್ಯನಾಗಲಿ ಹೇಗೆ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದನ್ನು ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಇವ್ರಿಗೆ ಲೈಫಲ್ಲಿ 2ನೇ ಮನೆ ಗುರು ಇರೋದ್ರಿಂದ ಏನಾಗುತ್ತೆ, ಇವರು ವಾಕ್ಸ್ಥಾನ ಹೆಂಗಿರುತ್ತೆ ಅಂತ ಒಂಥರ ಗುರುವಾಣಿ ಇದ್ದಂಗೆ. ಏನಾದ್ರು ಹೇಳಬೇಕು ಅಂದರೆ ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ, ತುಂಬ ಪವರ್ ಇರುತ್ತೆ. ಇವ್ರ ನಾಲೆಡ್ಜು ಐಲಿ ಅಂತಲೇ ಹೇಳ್ಬೋದು. ಯಾಕೆ ಹೇಳಿ, 11ನೇ ಮನೆಯಲ್ಲಿ ಅಧಿಪತಿ ಆದಂತಹ ಇವರಿಗೆ ಬುಧ ಇರ್ತಾನೆ. ಸೊ ಯಾಕೆ ಅಂತ ಅಂದರೆ ಇವರಿಗೆ ಬುಧ 11ನೇ ಮನೇಲಿ ಆಗಿರೋದ್ರಿಂದ ಏನಾಗುತ್ತೆ, ಇವರು ಮಾತಿನಿಂದನೇ ಹೆಚ್ಚು ಲಾಭ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಹೇಳೋದು, ಮಾತಿಗೆ ಅಷ್ಟು ಪವರ್ ಇದೆ ಅಂತ ಹೇಳಿ. ಸೊ ನಾವು ಸುಮ್ಮನೆ ಹೋಗಿ ಒದ್ದಾಡಿ ಗುದ್ದಾಡೋದಕ್ಕಿಂತ ತನ್ನ ಒಂದು ಬರವಣಿಗೆ ಮುಖಾಂತರ, ಮಾತಿನ ಮುಖಾಂತರ ಕೆಲಸ ಮಾಡ್ಕೊಂಬರೋರು ತುಂಬ ಜನ ಇದ್ದಾರೆ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಗಾರೆ ಕೆಲಸ ಮಾಡಿ ಕಷ್ಟಪಟ್ಟು ಮೈ ಬಗ್ಸಿ ದುಡ್ದು ಅಮ್ಮಮ್ಮ ಅನ್ನೋರು ಕೂಡ ಇದ್ದಾರೆ. ಒಂದು 600, 1000, 2000 ರೂಪಾಯಿಗೋಸ್ಕರನೂ ಕೂಡ ತುಂಬ ಮೈ ದಂಡಿಸಿ ಕೆಲಸ ಮಾಡೋವಂಥವ್ರು ತುಂಬ ಜನ ಇದ್ದರೆ, ಆದರೆ ವೃಶ್ಚಿಕ ರಾಶಿಯವರು ಇದ್ದಾರಲ್ಲ, ತಮ್ಮ ಮಾತಿನ ಮುಖಾಂತರನೋ ಅಥವಾ ತಮ್ಮ ಹೇಳುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾರ ಒಂದು ಒಳ್ಳೆ ಕೌನ್ಸಿಲರ್ ಅಂತ ಹೇಳ್ಬೋದು ಅನ್ನೋ ವೃಶ್ಚಿಕ ರಾಶಿಯವ್ರನ್ನ. ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಕೌನ್ಸ್ಲಿಂಗ್ ಕೊಡ್ತಾ ಹೋಗ್ತಾರೆ. ಕೇಳಬೇಕು ಅಂದರೆ ಕೇಳ್ತಾನೇ ಇರಬೇಕು. ಯಾಕೆಂದರೆ ಗುರುವಾಣಿ ಇದ್ದಂಗಲ್ವಾ. ಸೊ ಮಾತು ಕೇಳ್ತಾನೇ ಇರಬೇಕು ಅನಿಸುತ್ತೆ. ಮೂಕ ಸ್ಥಿತರನ್ನಾಗಿ ಮಾಡಿಬಿಡ್ತಾರೆ ವೃಶ್ಚಿಕ ರಾಶಿಯವರು. ಅವ್ರ ಎದುರುಗಡೆ ಯಾರೇ ಕೂತಿರಲಿ, ಎಂಥ ದೊಡ್ಡವರೇ ಇರಲಿ, ಎಂಥ ಚಿಕ್ಕವರೇ ಇರಲಿ, ಎಷ್ಟೇ ಹೈಲಿ ಪವರ್ ವ್ಯಕ್ತಿಗಳು ಕೂತಿರೋ ಕೂಡ ಅವ್ರ ಮಾತುಗಳನ್ನು ಕೇಳೋ ಥರ ಇವ್ರ ದಾರಿಗೆ ತಂದುಬಿಡ್ತಾರೆ. ಯಾಕೆಂದರೆ ಅವ್ರ ಮಾತಿನ ಪವರ್ ಆ ಥರ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾಕೆಂದರೆ 2ನೇ ಮನೆ ಗುರು, ಪಂಚಮದಲ್ಲೂ ಕೂಡ ಅಧಿಪತಿ ಆದಂತಹ ಗುರು. ನೋಡಿ, ಒಂದೊಂದು ರಾಶಿಗೂ ತನ್ನದೇ ಆದಂತಹ 2 ಮನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಅದೇ ರೀತಿ ವೃಶ್ಚಿಕ ರಾಶಿಗೂ ಕೂಡ ಕುಜ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಕೋಪವನ್ನು ಇವರು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ತುಂಬ ಸಡನ್ ಕೋಪ ಬಂದ್ಬಿಡುತ್ತೆ. ಸಾಧಾರಣ ಕೋಪ ಮಾಡಿಕೊಂಡು ಅಂದರೆ ತುಂಬ ಕೋಪ ಅಷ್ಟಾಗಿ ಅವ್ರ ಮಾತಿನ ಒಂದು ಹಿಡಿತವನ್ನೇ ತಪ್ಪೋಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಾತಿನ ಮೇಲೆ ಗಮನ ಇರಲಿ. ಜೊತೆಗೆ ಆಲ್ರೆಡಿ ನಿಮಗೆ ಗುರುಬಲನೂ ಕೂಡ ಇಲ್ಲ. ಹಾಗಾಗಿ ಗುರು ಅಷ್ಟಮದಲ್ಲಿದ್ದಾನೆ. ಇನ್ನೇನು ಗುರು ಕೂಡ ಬದಲಾವಣೆ ಆಗ್ತಾನೆ. ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ನಿಮಗೆ ಗುರು ಬದಲಾವಣೆ ನಂತರ ತುಂಬ ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ತೀರಿ ವೃಶ್ಚಿಕ ರಾಶಿಯವರು. ಆದರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ದರ್ಶನ ಮಾಡೋವಂಥದ್ದು, ಆಲಂಗುಡಿ ಗುರುಗಳನ್ನು ಶಿರ್ಸಾವಹಿಸಿ ಪ್ರಾರ್ಥನೆ ಮಾಡೋವಂಥದ್ದು, ಯಾವಾಗ ಗುರುಗಳ ಜೊತೆ ಹೆಚ್ಚು ಬಾಂಧವ್ಯಗಳನ್ನು ಹೊಂದಿರುತ್ತೆ. ಯಾಕೆ ನೀವು ಆಲ್ರೆಡಿ ವೃಶ್ಚಿಕ ರಾಶಿಯವರು 2ನೇ ಮನೆ ಧನಸ್ಥಾನಾಧಿಪತಿ ಗುರು, ಪಂಚಮಾಧಿಪತಿ ಗುರು ಆಗಿರೋದ್ರಿಂದ ನೀವು ತುಂಬ ಗುರುಗಳನ್ನು ಆರಾಧಕರೇ ಆಗಿರ್ತೀರ. ಸಾಯಿಬಾಬಾನ ತುಂಬ ಇಷ್ಟಪಡ್ತಿರ್ತೀರಿ, ಬಾಬಾನ ಹೆಚ್ಚು ಆರಾಧನೆ ಮಾಡ್ತಾ ಇರ್ತೀರಿ, ರಾಘವೇಂದ್ರ ಸ್ವಾಮಿಗಳನ್ನ ಹೆಚ್ಚು ಆರಾಧನೆ ಮಾಡ್ತೀರಿ. ಸೊ ಹಂಗಾಗಿ ನಿಮ್ಮಲ್ಲಿ ಗುರುತತ್ವ ಚೆನ್ನಾಗೇ ಇರುತ್ತೆ. ಅದೇ ಸರಿ ಗುರುಬಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗುರುನ ಆಲಂಗುಡಿ ನವಗ್ರಹ ಟೆಂಪಲ್ ಆದ ಕುಂಭಕೋಣಮಲ್ಲಿ ಆಲಂಗುಡಿ ಗುರು ಇದೆ, ಅಲ್ಲೋಗಿ ಪ್ರದರ್ಶನ ಮಾಡೋದು, ಹುಣ್ಣಿಮೆ ದಿನ ಗುರುಗಳನ್ನು ದರ್ಶನ ಮಾಡೋವಂಥದ್ದು ಮಾಡಿ. ಆಲಂಗುಡಿಗೂ ಅಷ್ಟೇ ಹುಣ್ಣಿಮೆ ದಿನ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋದರೂ ಅಷ್ಟೇ ಗುರುವಾರ ದಿನ, ಅದರಲ್ಲೂ ಹುಣ್ಣಿಮೆ ಬಂದರೆ ಗುರು ಪೌರ್ಣಿಮೆ ದಿವಸ ಹೋಗಬೇಕು. ಅದಕ್ಕೆ ಗುರು ಪೌರ್ಣಿಮೆ ಅಂತ ಕರೆಯೋದು. ಆ ಪೌರ್ಣಿಮೆಗಳಲ್ಲಿ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ನಾವು ಹೆಚ್ಚು ಗುರುವಿನ ಬಲವನ್ನು ತಗೊಳ್ತಾ ಹೋಗ್ತೀವಿ. ಸ್ವಲ್ಪ ಪಂಚಮ ಶನಿ ಅಂತೀವಿ ಪೂರ್ವ ಪುಣ್ಯ ಸ್ಥಾನದಲ್ಲಿ. ಯಾಕೆಂದರೆ ಪಂಚಮ ಸ್ಥಾನ ಹೈಲಿ ನಾಲೆಡ್ಜು ಪ್ಲೇಸಸ್, ಅದು ಅಂದರೆ 5ನೇ ಮನೆ ನಾಲೆಡ್ಜ್ ಇರುವಂಥ ಒಂದು ಜಾಗ, ಹೈಲಿ ನಾಲೆಡ್ಜ್ ಅಂತ ಕರಿತೀವಿ 5ನೇ ಮನೆ ಸ್ಥಾನನ. ಸೊ ಅಂಥ ಸ್ಥಾನದಲ್ಲಿ ಶನಿ ಅಂದರೆ ಎಲ್ಲೋ ಸ್ವಲ್ಪ ಬುದ್ಧಿಗೆ ಭ್ರಮಣೆ ಆಗುತ್ತೆ. ಯಾವುದೋ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಇನ್ನೇನು ಆಗೋಯ್ತು ಅನ್ನೋಷ್ಟರಲ್ಲಿ ಎಲ್ಲ ಅಡೆತಡೆಗಳಾಗ್ತಾ ಇದೆಯಪ್ಪ, ನನ್ನ ಕೆಲಸಗಳು ಆಗ್ತಾ ಇಲ್ಲ, ಬಂದಿದ್ದೆಲ್ಲ ಕೈ ಬರ್ತಾ ಇದೆ ಬಾಯಿಗೆ ಬರ್ತಾ ಇಲ್ಲ ಅನ್ನೋರೆಲ್ಲ ತುಂಬ ಜನ ಒದ್ದಾಡ್ತಿದ್ದೀರಿ ವೃಶ್ಚಿಕ ರಾಶಿಯವರು. ಯಾಕಂದರೆ ಪಂಚಮದಲ್ಲಿ ಹೈಲಿ ನಾಲೆಡ್ಜಲ್ಲಿ ಶನಿ ಕುಳಿತಿರೋದ್ರಿಂದ ಸ್ವಲ್ಪ ಏನೇ ಕೆಲಸ ಮಾಡಬೇಕಾದ್ರೂ ಮಾತಾಡಬೇಕಾದ್ರೂ ಕೇರ್ಫುಲ್ಲಾಗಿ ಮಾಡಿ. ಜೊತೆಗೆ ಅಷ್ಟಮದಲ್ಲಿ ಗುರು ಕೂಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮನ್ನು ದಾಳಿ ಮಾಡೋದು, ಅಟ್ಯಾಕ್ ಮಾಡೋದು ಜಾಸ್ತಿ ಇರ್ತದೆ. ಅದ್ರ ಬಗ್ಗೆನೂ ಸ್ವಲ್ಪ ಪ್ರಯಾಣ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಪ್ರಯಾಣ ಮಾಡಿ. ಸುತ್ತಮುತ್ತ ಒಂದು ಶತ್ರುಗಳ ಮೇಲೆ ನಿಮಗೆ
ಕಣ್ಣಿರಲಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಗುರು ಇನ್ನೇನು ಚೇಂಜ್ ಆದಾಗ ಒಳ್ಳೆ ಫಲಗಳನ್ನು ಕೊಡ್ತಾ ಇರುತ್ತೆ ಹೇಳಿದ್ದೀನಿ. ಶುಕ್ರ ಇನ್ನೇನು ಮೂವ್ಮೆಂಟ್ ಆಗ್ತಾ ಇದ್ದಾನೆ, ಅಷ್ಟಮದಲ್ಲಿರೋ ಶುಕ್ರ ಇನ್ನೇನು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಆಗ ಶುಕ್ರ ಬದಲಾವಣೆಯಿಂದ ಕೂಡ ನಿಮಗೆ ಇದೇ ತಿಂಗಳು ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಶುಕ್ರನ ಬದಲಾವಣೆ ಥರ 9ನೇ ಮನೇಲಿ ಗುರು ಬರೋದ್ರಿಂದ ಏನೆಲ್ಲ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇತ್ತಲ್ಲ, ಬಂತು ಇನ್ನೇನು ಕೆಲಸ ಆಯಿತು ಆಗಲ್ಲ ಅನ್ನೋರೆಲ್ಲ ಈಗ ಸ್ವಲ್ಪ ಸುಧಾರಿಸ್ಕೊಳ್ಳುವಂಥ ಟೈಮು. ಫೈನಾನ್ಸ್ ಅನ್ನೋ ಮ್ಯಾಟ್ರಲ್ಲೂ ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಳುವಂಥ ಟೈಮು ವೃಶ್ಚಿಕ ರಾಶಿಯವರಿಗೆ. ಖಂಡಿತ ಒಳ್ಳೆಯದಾಗಲಿ. ನಾನು ಆಲ್ರೆಡಿ ಹಿಂದೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ. ಆ ಲಗ್ನದಲ್ಲಿ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಆ ಲಗ್ನದಲ್ಲಿ ಸ್ಥಿತರಾಗಿ ಗ್ರಹಗಳನ್ನು ಕೇಳೋದ್ರಿಂದ ಖಂಡಿತ ನಿಮಗೆ ವರಮಹಾಲಕ್ಷ್ಮಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಡ್ತಾ ಹೋಗ್ತಾಳೆ, ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾ ಹೋಗ್ತಾಳೆ ಮಹಾಲಕ್ಷ್ಮಿ. ಯಾಕೆಂದರೆ ಮಹಾಲಕ್ಷ್ಮಿ ಅಂದ್ರೇ ನಮ್ಮ ಮನೆಯ ಒಂದು ಹೆಣ್ಮಕ್ಳಾಗಿರ್ಬೋದು, ನಮ್ಮ ಮನೆಯ ಒಂದು ಮಕ್ಕಳೇ ಆಗಿರ್ಬೋದು, ಅವನ್ನೆಲ್ಲ ಮಹಾಲಕ್ಷ್ಮಿಗೊಳಿಸೋದ್ರಿಂದ ಖಂಡಿತ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡ್ತಾ ಹೋಗ್ತಾಳೆ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಕುಳಿತಿದ್ದಾಗ ಹೇಗಿರಬೇಕು ಧರ್ಮ ಕರ್ಮಗಳನ್ನು ತಿಳಿಸೋನವನಾಗಿರೋದ್ರಿಂದ ಕರ್ಮಕ್ಕೆ ಅಧಿಪತಿಯಾದಂತಹ ಶನಿ ನೀನು ಮಾಡುವಂತಹ ಪೂರ್ವ ಪುಣ್ಯದ ಕೆಲಸ ಕಾರ್ಯಗಳಿಗೆಲ್ಲ ಇವೆಲ್ಲ ಲೆಕ್ಕಾಚಾರ ಬರೀತಿರ್ತಾನೆ ನೋಡಿ. ಯಮಧರ್ಮರಾಯ ಒಬ್ಬನೇ ಹೇಗಿರ್ತಾನೆ ಅಂತಾನೆ, ಅವನು ಬಡವ್ರಿಗೂ ಒಬ್ಬನೇ ಶ್ರೀಮಂತರಿಗೂ ಒಬ್ಬನೇ. ಯಾಕೆಂದರೆ ಅವನಲ್ಲಿ ಭೇದ ಭಾವ ಅನ್ನೋದೇ ಇಲ್ಲ. ಅದೇ ರೀತಿ ಶನಿಗೂ ಕೂಡ ಅಷ್ಟೇ, ಬಡವರು ಅಷ್ಟೇ, ಮನುಷ್ಯನಾದರೂ ಅಷ್ಟೇ, ಶ್ರೀಮಂತನಾದರೂ ಅಷ್ಟೇ, ಅವ್ನು ಮನುಷ್ಯನಾದರೂ ಆಗಿರ್ಬೋದು, ದೇವ್ರು ಕೂಡ ಆಗಿರ್ಬೋದು. ನಾನು ಮಾಡೋ ಕೆಲಸ ಖಂಡಿತ ಬಿಡಲ್ಲ ಅಂತ ಹೇಳಿ ಶನೇಶ್ವರ ನೋಡಿದ್ದೀರಿ. ತಾನು ಎಲ್ಲಿ ಕಾಲಿಟ್ಟ ಕಡೆಯಲ್ಲ ಅವ್ನು ಪಾಠ ಕಲಿಸಿ ಬರೋನು, ಪಿ ಟಿ ಮಾಸ್ಟರ್ ಅಂತ ಕರಿತೀವಿ ಶನೇಶ್ವರನ. ಖಂಡಿತ ಅವ್ನು ಪಾಠ ಕಲಿಸೋಕ್ಕೆ ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಜೊತೆಗೆ ಚತುರ್ಥದಲ್ಲಿ ರಾಹು ಇದ್ದಾನೆ. ಸಪ್ತಮಾಧಿಪತಿ ಶುಕ್ರ ನಿಮಗೆ ಆಲ್ರೆಡಿ ಶುಕ್ರ ಸ್ಥಾನದಲ್ಲಿ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಎಲ್ಲೋ ಮಲಗೋ ಟೈಮಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗೋದು, ಜಲಸ್ ಉಂಟಾಗೋದು, ದ್ವೇಷ ಬರೋದು, ಮಾತುಕತೆಯಲ್ಲೆಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ವೈಪರೀತ್ಯ ಮನಸ್ಸುಗಳಾಗಿ ತುಂಬ ನೋವಾಗೋದು. ನೋಡಿ ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆ ಗುಣ ಇದೆ, ಏನು ಗೊತ್ತಾ, ಅವ್ರು ತನ್ನ ಕುಟುಂಬದವ್ರನ್ನ ತುಂಬ ಚೆನ್ನಾಗಿ ಸಾಕ್ತಾರೆ ವೃಶ್ಚಿಕ ರಾಶಿಯವರು. ಅವ್ರಿಗೆ ಹೆಂಗೆ ಅಂತ ಅಂದರೆ, ಅವರು ಎಲ್ರಿಗೂ ಪ್ರಸಾದ ಹಂಚಿ ತಾನು ಉಪವಾಸ ಮಲಗುವಂಥ ಗುಣಗಳು ತುಂಬ ಇರ್ತದೆ. ಆದರೆ ವೃಶ್ಚಿಕ ರಾಶಿಯನ್ನು ಬಳಸ್ಕೊಳ್ಳೋರೇ ಜಾಸ್ತಿ. ಯಾಕೆಂದರೆ ವೃಶ್ಚಿಕ ರಾಶಿಯ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿ, ಯಾಕೆ ಗುರು 2ನೇ ಮನೆ ಆಗಿರೋದ್ರಿಂದ ಅವರಿಗೆ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ. ತಾನು ತನ್ನ ಮನೆ ಅಂತ ತುಂಬ ಪ್ರೀತಿಸ್ತಾರೆ, ಜೊತೆಗೆ ತನ್ನ ಕುಟುಂಬದವ್ರನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ. ಆದರೆ ಅದೇ ಕುಟುಂಬದವರು ಇವರಿಗೆ ವಿಷವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ತಿಂದು ಮನೆಗೆ ದ್ರೋಹ ಬಗೆಯುವಂಥ ಕೆಲಸಗಳು ಈ ಒಂದು ವೃಶ್ಚಿಕ ರಾಶಿಯವ್ರಿಗೆ ಮಾಡೋದ್ರಿಂದ ನೋಡಿ, ಪ್ರಸಾದ ತಟ್ಟೆ ಏನಾಗುತ್ತೆ ಹೇಳಿ, ಪ್ರಸಾದ ಅಂತ ಯೂಸ್ ಮಾಡಿಕೊಂಡು ಕೊನೆಗಾಗುತ್ತೆ ಬಿಸಾಕೋದು ಎಂಜಿಲ್ ತಟ್ಟೆ ಅಂತಾರೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರು ತಮ್ಮ ಮೇಲೆ ಹೆಚ್ಚು ಗಮನ ಇರಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಈ ಲಕ್ಷ್ಮಿ ಹಬ್ಬ ಒಳ್ಳೇದು ಮಾಡಲಿ. ನಮಸ್ಕಾರಗಳು.